सर्वपर्यन्तः शतं जीवेन सर्वस्वीराः पूर्णतो भूतितः मनुष्याः सर्वस्ति सर्वमेवेन आप्नोति सर्वं जीवितं अनुराध अभिशाप्त्यन्तः शतं जीवेन सर्वस्वीराः ग्रहे भागं निर्दात्ययन् खामायुः नरोगादिराध्यादिपाः ಇವತ್ತು ನಾವು ನಮ್ಮ ಸೂಲ್ಬೆಲೆ ಹೋಬಳಿಯಲ್ಲಿ ಸುಮಾರು 10 ಕೋಟಿ ಕಾಮಗಾರಿಗಳಿಗೆ ಇವತ್ತು ನಾವು ಗುದ್ಲಿ ಪೂಜೆ ಮತ್ತೆ ಶಂಕುಸ್ಥಾಪನೆ ಮಾಡಿದೀವಿ. ಪ್ರಮುಖವಾಗಿ ನಾವು ಇಲ್ಲಿ ನಮ್ಮ ಸೂಲ್ಬೆಲೆ ರಸ್ತೆ ಬೆಂಡಗನಹಳ್ಳಿಯಿಂದ ಸೂಲ್ಬೆಲೆ ರಸ್ತೆಗೆ ಸುಮಾರು 1 ಕೋಟಿ ರೂಪಾಯಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿನ PWD ಇಲಾಖೆ ಕಡೆಯಿಂದ ಮಾಡ್ತಾ ಇದ್ದು, ಅದೇ ಸೂಲ್ಬೆಲೆ ಗ್ರಾಮದಲ್ಲಿ ಏನ್ ನಮ್ಮ KEB ಸ್ಟೇಷನ್ ಇದೆ, KEB ಸ್ಟೇಷನ್ ಹಿಂಭಾಗದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ಸುಮಾರು 3 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಒಂದು ನೂತನವಾದಂತಹ ಹಾಸ್ಟೆಲ್ ನಿರ್ಮಾಣ ಕಾಮಗಾರಿಗೂ ಕೂಡ ಇವತ್ತು ನಾವು ಗುದ್ಲಿ ಪೂಜೆ ಮಾಡಿದೀವಿ. ಅದ್ರ ಜೊತೆಗೆ ಬೆಟ್ಟಹಳ್ಳಿ ಗ್ರಾಮದಲ್ಲಿ ಸುಮಾರು 10 ಲಕ್ಷ ರೂಪಾಯಿಗಳ CC ರಸ್ತೆ ಚರಂಡಿ ಅಭಿವೃದ್ಧಿ ಕಾಮಗಾರಿ, ಸತ್ವಾರ ಗ್ರಾಮದಲ್ಲಿ ಸುಮಾರು ಒಂದು 10 ಲಕ್ಷ ರೂಪಾಯಿದಲ್ಲಿ CC ರಸ್ತೆ ಚರಂಡಿ ಅಭಿವೃದ್ಧಿ, ಮತ್ತೆ ಸುಮಾರು 1 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಮ್ಮ ಮುತ್ಸಂದ್ರ ಗ್ರಾಮದಲ್ಲಿ ಟಾರ್ ರೋಡ್ ಕೆಲಸಕ್ಕೆ ನಾವು ಚಾಲನೆ ಕೊಟ್ಟು, ನಮ್ಮ ಮುತುಕದಹಳ್ಳಿ ಗ್ರಾಮದಲ್ಲಿ ಸುಮಾರು 50 ಲಕ್ಷ ರೂಪಾಯಿಗಳ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಮತ್ತೆ SCP TSP ಅಡಿಯಲ್ಲಿ 50 ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ, ನಮ್ಮ ದೊಡ್ಡಳ್ಗೆರೆ ಗ್ರಾಮದಲ್ಲಿ ಸುಮಾರು 80 ಲಕ್ಷ ರೂಪಾಯಿಗಳ CC ರಸ್ತೆ ಚರಂಡಿ ಅಭಿವೃದ್ಧಿ ಕಾಮಗಾರಿಗಳನ್ನ SCP TSP ಮತ್ತೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ, ಮತ್ತೆ ಸುಮಾರು ದಿನಗಳಿಂದ ನಮ್ಮ ಕೋಗಲ ಗ್ರಾಮದಿಂದ ಶೆಟ್ಟಹಳ್ಳಿ ಗ್ರಾಮಕ್ಕೆ ಏನು ಸಂಪರ್ಕ ರಸ್ತೆ ಇತ್ತು ಅದು ಸುಮಾರು ದಿನಗಳಿಂದ ಹದಗೆಟ್ಟಿತ್ತು. ಇವಾಗ ಒಂದು 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೋಗ್ಲಿಂದ ಶೆಟ್ಟಹಳ್ಳಿ ಗ್ರಾಮದವರೆಗೂ ಕೂಡ ಸಂಪರ್ಕ ರಸ್ತೆನ ಮಾಡ್ತಾ ಇದ್ದು, ಅದ್ರ ಜೊತೆಗೆ ನಮ್ಮ ಬೂನಹಳ್ಳಿ ಗ್ರಾಮ ಮತ್ತೆ ಇಲ್ಲಿ ಬಾಲೇನಹಳ್ಳಿ ಗ್ರಾಮದಲ್ಲಿ ಪ್ರತಿ ಗ್ರಾಮದಲ್ಲಿ ಕೂಡ 25 ಲಕ್ಷ ರೂಪಾಯಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಸುಮಾರು ಒಟ್ಟಾರೆ ಎಲ್ಲ ಸೇರಿಸಿದ್ರೆ ಒಂದು 10 ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನ ನಾವು ಇವತ್ತು ಚಾಲನೆಯನ್ನ ಕೊಟ್ಟಿದ್ದೀವಿ. ಎಲ್ಲವೂ ಕೂಡ ಅತಿ ಶೀಘ್ರದಲ್ಲೇ ಮಾಡಿ ಮುಗಿಸಿ ನಾವು ಸಾರ್ವಜನಿಕರಿಗೆ ಏನೇನಾದ್ರೂ ಅನುಕೂಲ ಆಗ್ಬೇಕೋ ಅನುಕೂಲ ಮಾಡಕ್ಕೆಲ್ಲ ನಾವು ಮಾಡ್ತಾ ಇದೀವಿ. ಏನು ಜಾತಿ ಜನಗಣತಿ ನಾವು ಒಳ ಮೀಸಲಾತಿಗೆ ಈಗಾಗ್ಲೇನೆ ಎಲ್ಲ ಕೂಡ ರಿಎನ್ಯೂಮರೇಷನ್ ಅಂತ ಹೇಳಿ ಎಲ್ಲ ಆಯ್ತು. ಇವಾಗ ಅದ್ರ ಜೊತೆಗೆ ಜಾತಿ ಜನಗಣತಿಯಲ್ಲಿ ಕೂಡ ಎಲ್ಲಾ ಜಾತಿ ಜನವಾರು ನಂಬರ್ಗಳನ್ನ ನಾವು ತಗೊಂಡು ಮತ್ತೊಮ್ಮೆ ಪ್ರಾರಂಭ ಆಗುತ್ತೆ. ಅದ್ರಲ್ಲಿ ಸುಮಾರು 54 ಪ್ರಶ್ನೆಗಳ ಪಟ್ಟಿ ಕೂಡ ಇದೆ. ಅದರಿಂದ ಜನ ಅದನ್ನೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಮನೆಗೆ ಬಂದಾಗ ಅವರವರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಎಲ್ಲದರ ಮಾಹಿತಿಗಳನ್ನ ಹಂಚಿಕೊಂಡು ಆವಾಗ ಸರಿಯಾಗಿ ಸರ್ಕಾರಕ್ಕೆ ನಿಖರವಾದಂತ ಮಾಹಿತಿನ ಇಟ್ಕೊಂಡು ಯಾವ ತರದಲ್ಲಿ ಯಾವ್ಯಾವ ಸಮುದಾಯಗಳಿಗೆ ಏನೇನು ಅನುಕೂಲಗಳು ಮಾಡ್ಕೊಡ್ಬೇಕೋ ಇವೆಲ್ಲವನ್ನೂ ಕೂಡ ರೂಪಿಸಕ್ಕೆ ಅನುಕೂಲ ಆಗುತ್ತೆ. ಎಲ್ಲರೂ ಗಮನ ತಗೊಂಡು ಮಾಡ್ಬೇಕಾಗ್ತದೆ.